ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ತುಂಬ ಸಿಂಪಲ್ಲಾಗಿ ಉಂಟು ಹಾಗೂ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಒಂದು ಪ್ಯಾನ್ ತೆಗೆದು 1 ಟೇಬಲ್ ಸ್ಪೂನ್ ಗೀ ತುಪ್ಪ ಹಾಕಿ 1 ಟೇಬಲ್ ಸ್ಪೂನ್. ಇದು ಈಗ ನಾವು ಮಸಾಲೆ ಗ್ರೈಂಡ್ ಮಾಡಲಿಕ್ಕೆ 25 ಒಣಮೆಣಸು ಹಾಕಿ 1 ನಿಮಿಷ ಇದನ್ನು ರೋಸ್ಟ್ ಮಾಡಿ. 1 ದೊಡ್ಡ ಆನಿಯನ್ ಕಟ್ ಮಾಡಿ ಹಾಕಬೇಕು. ಮತ್ತು ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ನಿಮಗೆ ಹೇಳ್ತಾ ಹೋಗ್ತೇನೆ. 2 ಟೇಬಲ್ ಸ್ಪೂನು ಧನಿಯಾ, 1 ಟೇಬಲ್ ಸ್ಪೂನು ಬಡಸೊಪ್ಪು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನು ಕರಿಬೇವು, 1 ಟೇಬಲ್ ಸ್ಪೂನು ಗೋಡಂಬಿ, 1 ಟೀ ಸ್ಪೂನ್ ಪೆಪ್ಪರ್. ಇದೆಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ನಾನು ಬೇಕಾದರೆ ಉಂಟಲ್ಲ ಡಿಸ್ಕ್ರಿಪ್ಷನಲ್ಲಿ ಈ ಮಸಾಲೆಗೆ ಗ್ರೈಂಡ್ ಮಾಡಿದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೇನೆ, ಆವಾಗ ನಿಮಗೆ ಗೊತ್ತಾಗ್ತದೆ. ಈಗ ಇದು ರೋಸ್ಟ್ ಆಗಲಿ, ಸ್ವಲ್ಪ ಸ್ಮೆಲ್ ಚೇಂಜ್ ಆಗಬೇಕು, ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಷ್ಟೇ. ಈಗೆಲ್ಲ ರೋಸ್ಟ್ ಆಗಿದ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿಬಿಟ್ಟು ಫೈನಾಗಿ ಇದನ್ನು ಪೇಸ್ಟ್ ಮಾಡಬೇಕು ನಾವು. ಇದು ಮೇನ್ ಮಸಾಲ ಈ ಚಿಕನ್ ಕರಿಗೆ, ಒಳ್ಳೆ ಟೇಸ್ಟಿ ಆಗ್ತದೆ ಮ್ಯಾಂಗ್ಳೂರ್ ಸ್ಟೈಲ್. ಇದು ಟ್ರೈ ಮಾಡಿ ಬೇಕಾದರೆ. ಈಗ ಅದನ್ನು ಗ್ರೈಂಡ್ ಮಾಡಿ ಒಂದು ಸೈಡಲ್ಲಿ ಇಟ್ಟಿದ್ದೇನೆ. ಬೇರೆ ಒಂದು ಪಾತ್ರೆ ತೆಗೆದು ವೆಜಿಟೇಬಲ್ ಆಯಿಲ್ ನಿಮಗೆ ಎಷ್ಟು ಹಾಕಲಿಕ್ಕೆ ಇಷ್ಟುಂಟು ಅಷ್ಟು ಯೂಸ್ ಮಾಡಿ. 2 ದೊಡ್ಡ ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಆನಿಯನ್ ಉಂಟಲ್ಲ ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಆಗಿ ಫ್ರೈ ಆಗಬೇಕು, ಜಾಸ್ತಿ ಗೋಲ್ಡನ್ ಅಲ್ಲ, ನಾರ್ಮಲ್ ಲೈಟಾಗಿ. ಇಂಥ ಕರಿ ಎಲ್ಲ ಮಾಡಬೇಕಾದ್ರೆ ಆನಿಯನ್ ಎಲ್ಲ ಫ್ರೈ ಮಾಡಿದರೆ ಉಂಟಲ್ಲ ಜಾಸ್ತಿ ಒಳ್ಳೆ ಟೇಸ್ಟಿ ಆಗ್ತದೆ. ಈಗ ನೋಡಿ ಆನಿಯನ್ ಫ್ರೈ ಆಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಷ್ಟು ಹೊತ್ತು ನಾವು ಇದನ್ನು ಫ್ರೈ ಮಾಡಬೇಕು. 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಕಟ್ ಮಾಡಿ ಹಾಕಿದ್ದೇನೆ. ಟೊಮ್ಯಾಟೊ ಹಾಕಿಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಉಂಟಲ್ಲ ಈ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡಬೇಕು. ಫ್ಲೇಮ್ ಜಾಸ್ತಿಯಲ್ಲೇ ಇರಲಿ, ಬೇಗ ಫ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ. ಇದೇ ರೆಸಿಪಿ ನಿಮಗೆ ಮಟನಲ್ಲಿ ಕೂಡ ಟ್ರೈ ಮಾಡ್ಬೋದು. ಈಗೆಂತ ಮಾಡಬೇಕು ಗೊತ್ತುಂಟ, ಈ ಟೊಮೆಟೊ ಆನಿಯನ್ ಎಲ್ಲ ಫ್ರೈ ಆಗಿದೆಯಲ್ಲ, ಗ್ರೈಂಡ್ ಮಾಡಿದ ಪೇಸ್ಟು ನಿಮಗೆ ಎಷ್ಟು ಬೇಕಂತ ನೋಡಿಬಿಟ್ಟು ಯೂಸ್ ಮಾಡಿ. ಎಲ್ಲರ ಪೇಸ್ಟ್ ನಾನಿಲ್ಲಿ ಹಾಕಲಿಲ್ಲ. ಒಂದು ಈಗ ಕರಿಗೆ ಎಷ್ಟು ಬೇಕಾಗ್ತದೆ ಅಂತ ನೋಡಿಬಿಟ್ಟು ಹಾಕಿದರೆ ಆಯಿತು. ಉಳಿದ ಮಸಾಲೆ ಏನು ಮಾಡಬೇಕು, ಗ್ಲಾಸ್ ಬಾಕ್ಸಲ್ಲಿ ಅಥವಾ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಹಾಕಿಬಿಟ್ಟು ಫ್ರೀಝರಲ್ಲಿ ಇಟ್ಬಿಡಿ. 1 ಮಂತ್ ಸ್ಟೋರ್ ಮಾಡಿದರೆ ಈ ಮಸಾಲೆ ಪೇಸ್ಟೇನು ಹಾಳಾಗೋದಿಲ್ಲ. ಫ್ರೀಝರಲ್ಲಿ ನಿಮಗೆ 1 ತಿಂಗಳು ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಈಗ ಮಸಾಲೆ ಹಾಕಿ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಚಿಕನ್ ಹಾಕಬೇಕು. ಚಿಕನ್ ಹಾಕಿಬಿಟ್ಟು 5 ಮಿನಿಟ್ ಹಾಗೆ ಬಿಟ್ಟು ನೆಕ್ಸ್ಟ್ ಇದಕ್ಕೆ 1 ಗ್ಲಾಸ್ ಫುಲ್ ನೀರು ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗೆಂತ ಆಗ್ತದೆ, ಮಿಕ್ಸ್ ಮಾಡಿ ಮುಚ್ಚೆಲ್ಲ ಹಾಕಿಬಿಟ್ಟು ಅರ್ಧ ಗಂಟೆ ಉಂಟಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಬಿಡಿ. ಪರ್ಫೆಕ್ಟಾಗಿ ಬೇಯುತ್ತೆ. ಯಾಕೆಂದರೆ ಇದು ದೊಡ್ಡ ದೊಡ್ಡ ಪೀಸಾಗಿ ನಾನಿಲ್ಲಿ ಚಿಕನ್ ಯೂಸ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಅರ್ಧ ಗಂಟೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಡ್ತಾ ಇದ್ದೇನೆ. ಮುಚ್ಚೆಲ್ಲ ಹಾಕ್ಬಿಟ್ಟು ಇಟ್ಟರೆ ಆಯಿತು. ಈಗ ನೋಡಿ ಆಯಿಲೆಲ್ಲ ಫುಲ್ ಗ್ರೇವಿದು ಮೇಲ್ಗಡೆ ನಿಮಗೆ ಕಾಣ್ಬೋದು. ಚಿಕನ್ ಕೂಡ ಪರ್ಫೆಕ್ಟಾಗಿ ಬೆಂದಿದೆ. ಲಾಸ್ಟ್ ಫೈನಲ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಬೇಕು. ಲೆಮನ್ ಇಷ್ಟ ಇದ್ದರೆ ಅರ್ಧದಷ್ಟು ಲಿಂಬೆ ರಸ ಕೂಡ ಹಾಕ್ಬೋದು. ನಾನಿಲ್ಲಿ ಲಿಂಬೆ ಎಲ್ಲ ಏನೂ ಯೂಸ್ ಮಾಡಿಲ್ಲ. ಈಗ ನೋಡಿ ಚಿಕನ್ ಕರಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಬರ್ತದೆ. ವೈಟ್ ರೈಸ್ಗೂ ಹಾಕ್ಬೋದು, ಗೀ ರೈಸಿಗೆ, ಮತ್ತು ಅಕ್ಕಿ ರೊಟ್ಟಿ, ಇದಕ್ಕೆಲ್ಲ ತುಂಬ ಚೆನ್ನಾಗಿ ಬರ್ತದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.